ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಓಶೋ ಈ ಹೆಸರು ಭಾರತ ಮಾತ್ರವಲ್ಲ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಫೇಮಸ್. ನಮ್ಮ ಭಾರತಕ್ಕಿಂತ ವಿದೇಶಿ ಅನುಯಾಯಿಗಳು ಶಿಷ್ಯರನ್ನ ಹೊಂದಿರುವ ಆಧ್ಯಾತ್ಮಿಕ ಗುರು. ನಾನು ಅತಿ ಸಾಮಾನ್ಯ ಮನುಷ್ಯ, ನನ್ನನ್ನು ದೇವರಂತೆ ನೋಡುವವರು ಮತಿ ಭ್ರಮಣೆಗೊಂಡಿರುವವರು ಎಂಬ ಮಾರ್ಮಿಕ ಉತ್ತರಗಳನ್ನೇ ನೀಡುತ್ತಾ ಇಡೀ ಜಗತ್ತನ್ನೇ ಆಕರ್ಷಿಸಿಕೊಂಡ ಮಾನವರ ಹಿತಚಿಂತಕ, ತತ್ವಜ್ಞಾನಿ, ಶಿಕ್ಷಕ ಅಂದರೆ ಅದು ಓಶೋ. ಓಶೋ ಅದೆಷ್ಟು ತದ್ವಿರುದ್ಧವೆಂದರೆ, ನಾನು ಇದೇ ಅಂದರೆ ಅವರು ಇಲ್ಲ ಅನ್ನುವ ಮನೋಭಾವದವರು. ಧರ್ಮಗಳು ವ್ಯಾಪಾರೀಕರಣ ಮಾಡುವ ಸಂಸ್ಥೆಗಳಿದ್ದಂತೆ ಎಂದು ನೇರವಾಗಿ ಆರೋಪ ಮಾಡ್ತಿದ್ದ ವ್ಯಕ್ತಿತ್ವ ಅವರದ್ದು. ಅವರನ್ನ ಪ್ರೇಮಗುರು ಅಂತಲೂ ಕರೀತಾರೆ. ಅದಕ್ಕೆ ಕಾರಣವೇ ಅವರು ಪ್ರೀತಿಯ ಬಗ್ಗೆ ನೀಡಿದ್ದ ಆ ಒಂದು ಹೇಳಿಕೆ. ಓಶೋ ಹೀಗೆ ಹೇಳ್ತಾರೆ: ಪ್ರೀತಿ ಹುಟ್ಟಿಕೊಂಡಾಗ ಅದು ಎಷ್ಟು ಅಪಾರವಾಗಿರುತ್ತದೆ ಎಂದರೆ ಅದನ್ನ ಸಹಿಸಿಕೊಳ್ಳೋದು ಅಸಾಧ್ಯವಾಗುತ್ತೆ. ಪ್ರೀತಿ ಬಹುತೇಕ ನೋವಿನಂತೆ ಭಾಸವಾಗುತ್ತೆ. ಮಳೆಯನ್ನ ತುಂಬಿಕೊಂಡ ಮೋಡದಂತೆ ಭಾರ ಅನಿಸುತ್ತೆ. ಆಗ ಸುರಿಯದೆ ಹರಿಯದೆ ಬೇರೆ ದಾರಿಯೇ ಇಲ್ಲದಂತಾಗತ್ತೆ. ಮೋಡ ತನ್ನ ಭಾರವನ್ನ ಇಳಿಸಿಕೊಳ್ಳಲೇಬೇಕು. ಪ್ರಶಾಂತ ಹೃದಯದಲ್ಲಿ ಪ್ರೀತಿಯ ಅವತಾರವಾದಾಗ ನೀವು ಅದನ್ನ ಹಂಚಿಕೊಳ್ಳಲೇಬೇಕು, ಕೊಡಲೇಬೇಕು. ಇದರ ಹೊರತಾಗಿ ಇನ್ನೊಂದು ದಾರಿಯೇ ಇಲ್ಲ ಎಂದು ಹೇಳ್ತಾರೆ. ಹೀಗೆ ಪ್ರೀತಿಯಲ್ಲಿ ಕವಲೊಡೆದ ಮತ್ತೊಂದು ಹಂತವೇ ಅದು ಕಾಮ. ನಿಮಗಿಷ್ಟದವರ ಜೊತೆ ನಿಮಗಿಷ್ಟವಾದ ಜಾಗದಲ್ಲೇ ನಿಮ್ಮವರೊಂದಿಗೆ ಆನಂದದಿಂದ ಕಾಲ ಕಳೆಯಿರಿ, ಪ್ರೀತಿಯನ್ನು ಅನುಭವಿಸಿ ಎನ್ನುತ್ತಲೇ ಮನುಷ್ಯನ ಮಾನಸಿಕ ಚಿಂತನೆಗೆ ಹೊಸ ಆಯಾಮವನ್ನು ನೀಡಿ ಹೊಸ ಆವಿಷ್ಕಾರಕ್ಕೆ ಮುನ್ನುಡಿ ಬರೆದ ಆಧ್ಯಾತ್ಮಿಕ ಚಿಂತಕನೇ ಓಶೋ, ಅಲಿಯಾಸ್ ಚಂದ್ರ ಮೋಹನ್ ಜೈನ್ ಉರ್ಫ್ ಆಚಾರ್ಯ ರಜನೀಶ್. ಆದರೆ ಅವರ ಕೊನೆಗಳಿಗೆ ಮಾತ್ರ ನಿಜಕ್ಕೂ ನಾವಂದುಕೊಂಡಂತಿರಲಿಲ್ಲ. ಅವರ ಸಾವಿನ ಬಳಿಕವೂ ಅವರ ಶಿಷ್ಯ ವೃಂದದಲ್ಲಿ ನಾನಾ ರಂಪಾಟಗಳೇ ನಡೆದಿದ್ವು. ಓಶೋ ನಂತರದ ಉತ್ತರಾಧಿಕಾರಿ ಯಾರು ಎಂಬ ಪ್ರಶ್ನೆಗಳೇ ನಾನಾ ಗೊಂದಲಗಳನ್ನು ಸೃಷ್ಟಿಸಿಬಿಟ್ಟಿದ್ವು. ಅಷ್ಟಕ್ಕೂ ಆಧ್ಯಾತ್ಮಿಕ ಗುರು ರಜನೀಶ್ ಓಶೋ ಅವರ ಸಾವು ಹೇಗಾಯಿತು, ಸಾಯೋ ಮುನ್ನ ಅವರು ಹೇಳಿದ ಕೊನೆ ಮಾತೇನು ಅನ್ನೋದನ್ನ ಇಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಉದ್ವೇಗರಹಿತ ತಣ್ಣನೆಯ ಮಾತುಗಳು, ಕವಿತೆಯ ಲಾಲಿತ್ಯದಂತಹ ಉಪನ್ಯಾಸಗಳು, ಕತೆಗೊಂದು ಉಪಕತೆ, ತಿಳಿ ಹಾಸ್ಯ, ಸಂಮೋಹನಗೊಳಿಸುವ ಮಾತು, ತೀಕ್ಷ್ಣ ನೋಟದಲ್ಲಿ ಚುಂಬಕ ಶಕ್ತಿ, ತುಟಿ ಮುಚ್ಚಿಕೊಂಡ ಮೀಸೆ, ನೀಳವಾದ ಬಿಳಿಯ ಗಡ್ಡ, ತಲೆಗೆ ಉಲ್ಲಂಟೋಪಿ, ಕೊರಳಿಗೆ ಮಫ್ಲರ್, ಉದ್ದನೆಯ ನಿಲುವಂಗಿ, ಇಂತಹದೊಂದು ವ್ಯಕ್ತಿತ್ವ ಓಶೋ ಅವರದ್ದು. ಸುಮಾರು 60 ದಶಕಗಳಿಂದ 80ರ ದಶಕಗಳವರೆಗೂ 30 ವರ್ಷಗಳಷ್ಟು ಕಾಲ ಭಾರತ ಮತ್ತು ವಿದೇಶಗಳಲ್ಲಿ ರಜನೀಶ್ ಹೆಸರು ಬಹಳ ಪರಿಚಿತ. ಈ ಆಧ್ಯಾತ್ಮ ಗುರುವಿನ ಹೆಸರಿನೊಂದಿಗೆ ಪ್ರಸಿದ್ಧಿ, ಟೀಕೆ ಹಾಗೂ ವಿವಾದಗಳು ಅಷ್ಟೇ ಪ್ರಮಾಣದಲ್ಲಿ ಅಂಟಿಕೊಂಡಿದ್ದವು. ಅವರ ಐಷಾರಾಮಿ ಬದುಕು ವಿಖ್ಯಾತವಾಗಿತ್ತು. 1960ರ ದಶಕದಲ್ಲಿ ಆಚಾರ್ಯ ರಜನೀಶ್ ಎಂದು, 1970ರ ದಶಕ ಹಾಗೂ 1980ರ ದಶಕಗಳಲ್ಲಿ ಭಗವಾನ್ ರಜನೀಶ್ ಎಂದು ಮತ್ತು ಬಳಿಕ ಓಶೋ ಎಂದು ಪರಿಚಿತವಾಗಿದ್ದ ಚಂದ್ರ ಮೋಹನ್ ಜೈನ್ ಅಂತಾರಾಷ್ಟ್ರೀಯ ಅನುಯಾಯಿಗಳನ್ನ ಹೊಂದಿರುವ ಭಾರತೀಯ ಗುರು, ಆಧ್ಯಾತ್ಮಿಕ ಶಿಕ್ಷಕ. ಆದರೆ ಇಷ್ಟನ್ನೇ ಹೇಳಿದ್ರೆ ಓಶೋ ವ್ಯಕ್ತಿತ್ವ ದರ್ಶನವಾಗಲಾರದು. ಓಶೋ ಎಂಬ ಹೆಸರು ಓಶಾನಿಕ್ ಎಂಬ ಪದದಿಂದ ಬಂದಿದ್ದು ಸಾಗರದಲ್ಲಿ ವಿಲೀನವಾಗುವುದು ಎಂಬ ಅರ್ಥವನ್ನ ವಿಲಿಯಂ ಜೇಮ್ಸ್ ಎಂಬುವವರು ನೀಡಿದ್ದಾರೆ. ತತ್ವಶಾಸ್ತ್ರದ ಪ್ರಾಧ್ಯಾಪಕರಾಗಿದ್ದ ರಜನೀಶ್ 1960ರ ದಶಕದಲ್ಲಿ ಸಾರ್ವಜನಿಕ ಭಾಷಣಕಾರರಾಗಿ ದೇಶದಾದ್ಯಂತ ಪ್ರಯಾಣ ಮಾಡ್ತಾರೆ. ಅವರ ಮುಚ್ಚುಮರೆಯಿಲ್ಲದ ಮಾತುಗಳನ್ನ ವಿವಾದಾತ್ಮಕ ವ್ಯಕ್ತಿಯನ್ನಾಗಿಸಿದವು. ಲೈಂಗಿಕತೆಯ ಬಗ್ಗೆ ಮುಕ್ತವಾಗಿ ಮಾತನಾಡುವ ರಜನೀಶ್ ಅವರನ್ನ ಸೆಕ್ಸ್ ಗುರು ಅಂತ ಟೀಕಿಸಿದ್ರು. ಆದರೆ ಓಶೋ ಅದಕ್ಕೆ ಮಾತ್ರ ಸೀಮಿತರಿರಲಿಲ್ಲ. ಎಲ್ಲ ವಿಷಯಗಳ ಬಗ್ಗೆಯೂ ತರ್ಕಬದ್ಧವಾಗಿ ಮಾತನಾಡ್ತಿದ್ರು. ತಾವು ಕಂಡುಕೊಂಡ ಬದುಕಿನ ಸತ್ಯವನ್ನ ಯಾವುದೇ ಮುಲಾಜಿಲ್ಲದೆ ಹೇಳುತ್ತಾ ಹೋದ್ರು. ಓಶೋ ತಾವು ಮಾತನಾಡುವುದೇ ಕಥೆಯ ಮೂಲಕ. ಕಥೆಯಿಂದಲೇ ಪ್ರಾರಂಭ, ಕಥೆಗೊಂದು ಕಥೆ, ಅದಕ್ಕೆ ಉಪಕಥೆ, ಕಥೆಯಲ್ಲಿಯೇ ಬದುಕಿನ ದರ್ಶನ. ಆಧ್ಯಾತ್ಮ, ಝೆನ್, ಬೌದ್ಧ, ಸೂಫಿ, ಪ್ರೇಮ, ಕಾಮ, ಮದುವೆ, ಬದುಕು, ವಿಡಂಬನೆ, ಸಾಮಾಜಿಕ, ರಾಜಕೀಯ, ಹೀಗೆ ಎಲ್ಲ ವಿಷಯಗಳ ಬಗ್ಗೆಯೂ ಹೇಳುತ್ತಾ ಸಭಿಕರನ್ನ ಮೋಡಿ ಮಾಡುತ್ತಾ ಸಾಕ್ತಾರೆ. ದೇಶ ವಿದೇಶಗಳಲ್ಲಿ ಅವರು ನೀಡಿದ ಉಪನ್ಯಾಸಗಳಿಗೆ ಜನರು ಮುಗಿಬಿದ್ದು ಬರ್ತಿದ್ರು. ವಿಶ್ವವಿಖ್ಯಾತರಾದರೂ ಅಷ್ಟೇ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಂಡರು. ಮೊದಲಿಗೆ ಓಶೋ ಬದುಕಿನ ಘಟ್ಟಗಳನ್ನು ನೋಡೋದಾದರೆ, ಓಶೋ ರಜನೀಶ್ ಮಧ್ಯಪ್ರದೇಶದ ಕುಚ್ವಾಡ ಎಂಬ ಹಳ್ಳಿಯಲ್ಲಿ ಬಟ್ಟೆ ವ್ಯಾಪಾರಸ್ಥರ ಜೈನ ಕುಟುಂಬದಲ್ಲಿ ಜನಿಸ್ತಾರೆ. ತಂದೆ ಬದರಿನಾಥ ಜೈನ್, ತಾಯಿ ಸರಸ್ವತಿ ಜೈನ್. 11 ಮಕ್ಕಳಲ್ಲಿ ಓಶೋ ಮೊದಲನೇ ಮಗ. ಇವರು ಹೆಚ್ಚಾಗಿ ಅಜ್ಜಿ ತಾತಂದಿರ ಮುದ್ದಿನ ಮೊಮ್ಮಗನಾಗಿ ಬೆಳೆದದ್ದು ಹೆಚ್ಚು. ಓಶೋ ಅವರ ತಂದೆಯ ಅಜ್ಜಿಯ ಮರಣದ ನಂತರ ಅವರನ್ನ ಅವರ ತಾಯಿಯ ಅಜ್ಜಿಯೊಂದಿಗೆ ಕಳುಹಿಸಿಕೊಡಲಾಗತ್ತೆ.
ಅದುವೇ ಓಶೋ ಬಾಳಲ್ಲಿ ಹೊಸ ಅಲೆಯನ್ನೇ ಸೃಷ್ಟಿಸುವ ತವಕದಲ್ಲಿತ್ತು. ರಜನೀಶ್ ಶಾಲೆಯ ಮುಖ ನೋಡಿದ್ದೇ 11ನೇ ವಯಸ್ಸಿನಲ್ಲಿ. ಅಲ್ಲಿಯವರೆಗೂ ಅಜ್ಜಿಯ ಹರೈಕೆಯಲ್ಲಿ, ಅವರ ಬೋಧನೆಯಲ್ಲಿ ಮುದುಡಿದ್ದ ಮೊಗ್ಗೊಂದು ಅರಳಿ ನಿಂತಿತ್ತು. ಅದು ಆಧ್ಯಾತ್ಮದ ಪಯಣ. ಅವರು 7 ವರ್ಷದವರಿದ್ದಾಗ ಅವರ ಅಜ್ಜ ನಿಧನರಾಗ್ತಾರೆ. ಹಾಗಾಗಿ ತಮ್ಮ ಪೋಷಕರೊಂದಿಗೆ ವಾಸಿಸಲು ಗದರ್ವಾರಾಗೆ ಹೋಗ್ತಾರೆ. ರಜನೀಶ್ ಅವರ ಮನಸ್ಸು ಕನಲಿದ್ದು 15ನೇ ವಯಸ್ಸಿನಲ್ಲಿ 2 ಘಟನೆಗಳಿಗಾಗಿ. ಒಂದು ಅವರ ಅಜ್ಜನ ಸಾವು, ಮತ್ತೊಂದು ತಮ್ಮ ಆತ್ಮೀಯ ಗೆಳತಿಯಾಗಿದ್ದ ಶಶಿ ಎಂಬಾಕೆಯು ಟೈಫಾಯ್ಡ್ನಿಂದ ಸಾವನ್ನಪ್ಪಿತು. ಈ ವಿಚಾರವೇ ಅವರನ್ನ ಕಾಣದ ಹಾದಿಯತ್ತ ಕೊಂಡೊಯ್ತು. ಅವರ ಶಾಲಾ ದಿನಗಳಲ್ಲಿ ಓಶೋ ಪ್ರತಿಭಾನ್ವಿತ ಮತ್ತು ಬಂಡಾಯಕಾರ ವಿದ್ಯಾರ್ಥಿಯಾಗಿದ್ರು ಮತ್ತು ಅಸಾಧಾರಣ ಚರ್ಚಾ ಸ್ಪರ್ಧಿಯಾಗಿ ಖ್ಯಾತಿಯನ್ನು ಪಡೆದಿದ್ರು. ರಜನೀಶ್ ಧ್ಯಾನ, ಯೋಗದತ್ತ ಆಕರ್ಷಿತರಾದರು. ಉಸಿರಾಟದ ನಿಯಂತ್ರಣ, ಯೋಗ, ವ್ಯಾಯಾಮಗಳು, ಧ್ಯಾನ, ಉಪವಾಸ, ಅತೀಂದ್ರಿಯ ಮತ್ತು ಸಂಮೋಹನ ಸೇರಿದಂತೆ ಪ್ರಜ್ಞೆಯನ್ನು ವಿಸ್ತರಿಸಲು ಹಲವು ವಿಧಾನಗಳಲ್ಲಿ ಆಸಕ್ತಿ ಹೊಂದಿದ್ರು. ಚಿಕ್ಕ ಹುಡುಗನಾಗಿದ್ದಾಗ ಕ್ರೀಡೆಗಳು, ಓದುವುದು ಅವರ ಪ್ರಾಥಮಿಕ ಆಸಕ್ತಿಯಾಗಿದ್ವು. ಸ್ನೇಹಿತರ ಸಹಾಯದಿಂದ ಅವರು ಹೆಚ್ಚಾಗಿ ಕಮ್ಯುನಿಸ್ಟ್ ಸಾಹಿತ್ಯವನ್ನು ಒಳಗೊಂಡಿರುವ ಒಂದು ಸಣ್ಣ ಗ್ರಂಥಾಲಯವನ್ನು ನಿರ್ಮಿಸಿದ್ದರಂತೆ. ಅವರ ಚಿಕ್ಕಪ್ಪ ಅಮೃತಲಾಲ್ ಅವರ ಪ್ರಕಾರ ರಜನೀಶ್ ಕಮ್ಯುನಿಸ್ಟ್ ಸಿದ್ಧಾಂತ ಮತ್ತು ಧರ್ಮಕ್ಕೆ ವಿರೋಧವಾದ ವಿಚಾರಗಳನ್ನೇ ಚರ್ಚಿಸುವ ಯುವ ಗುಂಪನ್ನು ಕೂಡ ರಚಿಸಿಕೊಂಡಿದ್ದರಂತೆ. 1951ರಲ್ಲಿ ತಮ್ಮ 19ನೆಯ ವಯಸ್ಸಿನಲ್ಲಿ ರಜನೀಶ್ ಜಬಲ್ಪುರದ ಹಿತ್ಕಾರಿಣಿ ಕಾಲೇಜಿನಲ್ಲಿ ತಮ್ಮ ಅಧ್ಯಯನವನ್ನು ಪ್ರಾರಂಭಿಸ್ತಾರೆ. ನಂತರ ಜಬಲ್ಪುರದ DN ಜೈನ್ ಕಾಲೇಜಿಗೆ ವರ್ಗಾವಣೆಗೊಳ್ತಾರೆ. ಅದೇ ಕಾಲೇಜಿಗೆ ತಮ್ಮನ್ನ ತಾವು ವಾಗ್ಮಿ ಎಂದು ಸಾಬೀತುಪಡಿಸಿದ ನಂತರ ಪರೀಕ್ಷೆಗಳನ್ನು ಹೊರತುಪಡಿಸಿ ಕಾಲೇಜು ತರಗತಿಗಳಿಗೆ ಹಾಜರಾಗುವ ಅಗತ್ಯವೇ ಇರಲಿಲ್ಲ. ಪ್ರಾಧ್ಯಾಪಕರು ಕೂಡ ಓಶೋನನ್ನ ಮೇಧಾವಿ ಯುವಕನೆಂದು ಭಾವಿಸಿಬಿಟ್ಟಿದ್ರು. ಯಾಕಂದ್ರೆ ತನ್ನ ಓದಿನ ಬದಲಾಗಿ ಲೌಕಿಕ ಮತ್ತು ಅಲೌಕಿಕ ವಿಚಾರಗಳಲ್ಲಿ ಹೊಂದಿದ್ದ ನಿಲುವು ಸ್ಪಷ್ಟವಾಗಿತ್ತು. ಸರ್ವರಿಗೂ ಆಕರ್ಷಣೆಯ ಸಂಗತಿಯೂ ಆಗಿತ್ತು. ಹಾಗೆ ಕಾಲೇಜು ದಿನಗಳಲ್ಲಿ ಸ್ಥಳೀಯ ಪತ್ರಿಕೆಯಲ್ಲಿ ಸಹಾಯಕ ಸಂಪಾದಕರಾಗಿ ಸೇರಿಕೊಳ್ತಾರೆ. ಅವರು ಜನಿಸಿದ ತರಣಪಂಥಿ ಜೈನ ಸಮುದಾಯವು ಆಯೋಜಿಸಿದ್ದ ಜಬಲ್ಪುರದಲ್ಲಿ ನಡೆದ ವಾರ್ಷಿಕ ಸರ್ವಧರ್ಮ ಸಮ್ಮೇಳನದಲ್ಲಿ ಸಾರ್ವಜನಿಕವಾಗಿ ಮೊಟ್ಟ ಮೊದಲು ಮಾತನಾಡಲು ಆರಂಭಿಸ್ತಾರೆ. 1955ರಲ್ಲಿ DN ಜೈನ್ ಕಾಲೇಜಿನಲ್ಲಿ ತತ್ವಶಾಸ್ತ್ರದಲ್ಲಿ BA ಪದವಿಯನ್ನು ಪಡೆದಿದ್ದಾರೆ. ನಂತರ ಸಾಗರ್ ವಿಶ್ವವಿದ್ಯಾಲಯಕ್ಕೆ ಸೇರಿಕೊಳ್ತಾರೆ. ಅಲ್ಲಿ 1957ರಲ್ಲಿ ತತ್ವಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದುಕೊಳ್ತಾರೆ. ನಂತರ ಸಂಸ್ಕೃತ ಕಾಲೇಜಿನಲ್ಲಿ ಲೆಕ್ಚರರ್ ಆಗಿ ನೇಮಕವಾಗ್ತಾರೆ. ಆದರೆ ಆ ಕಾಲೇಜಿನಲ್ಲಿ ಅವರ ಬೋಧನೆಗೆ, ಚಿಂತನೆಗೆ ಭಾರಿ ವಿರೋಧ ವ್ಯಕ್ತವಾಯಿತು. ಕಮ್ಯುನಿಸ್ಟ್ ವಿಚಾರಗಳನ್ನೇ ಅಳವಡಿಸಿಕೊಂಡಿದ್ದ ಓಶೋ ಕಾಲೇಜಿನ ವಿದ್ಯಾರ್ಥಿಗಳನ್ನು ಹಾಳು ಮಾಡುತ್ತಿದ್ದಾರೆ, ಇದು ಮುಂದಿನ ಪೀಳಿಗೆಗೆ ತುಂಬಾನೇ ಅಪಾಯಕಾರಿ ನಡೆ ಎಂದು ಅವರನ್ನ ಉಪಕುಲಪತಿಗಳು ವರ್ಗಾವಣೆ ಮಾಡಲು ಶಿಫಾರಸು ಮಾಡ್ತಾರೆ. 1958ರಿಂದ ಅವರು ಜಬಲ್ಪುರ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾಗಿ ತತ್ವಶಾಸ್ತ್ರವನ್ನು ಕಲಿತುಕೊಳ್ತಾರೆ. 1960ರಲ್ಲಿ ಪ್ರಾಧ್ಯಾಪಕರಾಗಿ ಬಡ್ತಿಯನ್ನು ಪಡೆದಿದ್ದಾರೆ. 1951ರಿಂದ 1968ರವರೆಗೆ ಮುಕ್ತ ಕಂಠದಿಂದ ಚರ್ಚೆಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಆದರೆ ಮನೆಯವರು ವಿವಾಹದ ಪ್ರಸ್ತಾಪ ಎತ್ತಿದಾಗ ಮದುವೆಯನ್ನು ವಿರೋಧಿಸಿದರು. ರಜನೀಶ್ ಅವರೇ ಹೇಳಿಕೊಂಡಂತೆ ಮಾರ್ಚ್ 21, 1953ರಂದು ತಮ್ಮ 21ನೇ ವಯಸ್ಸಿನಲ್ಲಿ ಜಬಲ್ಪುರದ ಬನ್ವರ್ತಲ್ ಉದ್ಯಾನವನದಲ್ಲಿರುವ ಮರದ ಕೆಳಗೆ ಧ್ಯಾನಸ್ಥರಾಗಿ ಕುಳಿತಿದ್ದಾಗ ಒಂದು ಅತೀಂದ್ರಿಯ ಅನುಭವದಲ್ಲಿ ಆಧ್ಯಾತ್ಮಿಕವಾಗಿ ಜ್ಞಾನೋದಯವನ್ನು ಪಡೆದರಂತೆ. ಇದಾದ ನಂತರವೇ ಅವರು ತಮ್ಮ ಕಾಲೇಜು ಕೆಲಸಕ್ಕೆ ರಾಜೀನಾಮೆಯನ್ನು ನೀಡಲು ಮುಂದಾಗ್ತಾರೆ. 1968ರಲ್ಲಿ ಲೈಂಗಿಕತೆಯಿಂದ ಅತಿ ಪ್ರಜ್ಞೆಯವರೆಗೆ ಎಂಬ ಶೀರ್ಷಿಕೆಯಡಿಯಲ್ಲಿ ಪ್ರಕಟವಾದ ಉಪನ್ಯಾಸ ಸರಣಿಯಲ್ಲಿ ಅವರು ಲೈಂಗಿಕತೆಯನ್ನ ಮುಕ್ತವಾಗಿ ಸ್ವೀಕರಿಸಲು ಕರೆ ನೀಡುವ ಮೂಲಕ ಹಿಂದೂ ನಾಯಕರನ್ನ ಕೆಣಕ್ತಾರೆ. ಇದು ಅವರಿಗೆ ಲೈಂಗಿಕ ಗುರು ಎಂದು ಬಿರುದು ನೀಡಿತು. ಅಂದಿನ ಮಾಧ್ಯಮ ಮಿತ್ರರು ಸೆಕ್ಸ್ ಗುರು ಎಂದೇ ಓಶೋನನ್ನ ಟೀಕಿಸಲು ಶುರು ಮಾಡ್ತಾರೆ. 1969ರಲ್ಲಿ ಕೆಲವು ಹಿಂದೂ ನಾಯಕರ ಅನುಮಾನಗಳ ಹೊರತಾಗಿಯೂ 2ನೇ ವಿಶ್ವ ಹಿಂದೂ ಸಮ್ಮೇಳನದಲ್ಲಿ ಮಾತನಾಡಲು ಅವರನ್ನು ಆಹ್ವಾನಿಸಿದಾಗ ಅವರ ಹೇಳಿಕೆಗಳು ಮತ್ತೆ ವಿವಾದವನ್ನು ಹುಟ್ಟುಹಾಕಿದವು. ಜೀವನ ಅರ್ಥಹೀನ ಮತ್ತು ದುಃಖದಿಂದ ತುಂಬಿದೆ ಎಂದು ಪರಿಗಣಿಸುವ ಮತ್ತು ಜೀವನದಲ್ಲಿ ದ್ವೇಷವನ್ನು ಕಲಿಸುವ ಯಾವುದೇ ಧರ್ಮವು ನಿಜವಾದ ಧರ್ಮವಲ್ಲ. ಧರ್ಮವು ಜೀವನವನ್ನು ಹೇಗೆ ಆನಂದಿಸಬೇಕು ಎಂಬುದನ್ನು ತೋರಿಸುವ ಕಲೆ ಎಂದು ಆ ಸಮ್ಮೇಳನದಲ್ಲಿ ಪ್ರತಿಪಾದಿಸುತ್ತಾರೆ. ಅಲ್ಲದೆ ಅಂದಿನ ಕಾಲದಲ್ಲಿದ್ದ ಜಾತಿ ಪದ್ಧತಿಯನ್ನ ಹೀಗಳೆಯುತ್ತಾ ಕೆಳಜಾತಿಯ ಶೂದ್ರರು ಮತ್ತು ಮಹಿಳೆಯರನ್ನ ನಡೆಸಿಕೊಳ್ಳುವುದನ್ನು ಪ್ರಾಣಿಗಳಿಗೆ ಹೋಲಿಸುತ್ತಾರೆ. ಅಲ್ಲದೆ ಬ್ರಾಹ್ಮಣರನ್ನ ಸ್ವಾರ್ಥದಿಂದ ಪ್ರೇರೇಪಿಸಲ್ಪಟ್ಟವರು ಎಂದು ದೂರುತ್ತಾರೆ.
1970ರ ಆರಂಭದಲ್ಲಿ ನಡೆದ ಸಾರ್ವಜನಿಕ ಧ್ಯಾನ ಕಾರ್ಯಕ್ರಮದಲ್ಲಿ ರಜನೀಶ್ ತಮ್ಮ ಡೈನಾಮಿಕ್ ಧ್ಯಾನ ವಿಧಾನವನ್ನ ಮೊದಲ ಬಾರಿಗೆ ಪ್ರಸ್ತುತಪಡಿಸುತ್ತಾರೆ. 26 ಸೆಪ್ಟೆಂಬರ್ 1970ರಂದು ಅವರು ತಮ್ಮ ಮೊದಲ ಶಿಷ್ಯರ ಗುಂಪನ್ನ ಅಥವಾ ನವ ಸನ್ಯಾಸಿಗಳನ್ನ ಹುಟ್ಟುಹಾಕ್ತಾರೆ. ಇವರ ಆದರ್ಶಕ್ಕೆ ಬೆಂಬಲವಾಗಿ ನಿಂತವರು ಅಂದ್ರೆ ಅಂದಿನ ಕಾಲದ ಓರ್ವ ಪ್ರಭಾವಿ ಮಹಿಳೆ ಲಕ್ಷ್ಮಿ ಠಾಕರ್ಸಿ ಕುರುವ. ಈಕೆ ಓಶೋರ ಮೊದಲ ಶಿಷ್ಯೆಯಾಗಿ ಮಾ ಯೋಗಲಕ್ಷ್ಮಿ ಎಂಬ ಹೆಸರನ್ನು ಪಡೆದುಕೊಳ್ತಾರೆ. ಲಕ್ಷ್ಮಿಯೇ ಓಶೋರ ಪ್ರಥಮ ಅತಿ ಶ್ರೀಮಂತ ಆಗರ್ಭ ಜೈನ ಕುಟುಂಬದ ಹೆಣ್ಣು ಮಗಳಾಗಿರ್ತಾರೆ. ಅವರು ಭಾರತೀಯ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಪ್ರಮುಖ ಬೆಂಬಲಿಗರಾಗಿದ್ದರು. ಗಾಂಧಿ ಮತ್ತು ನೆಹರು, ಮೊರಾರ್ಜಿ ದೇಸಾಯಿ ಅವರೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದ್ರು. ಹಾಗಾಗಿ ಓಶೋ ಪ್ರಯಾಣವನ್ನು ಸುಗಮ ಮಾಡಿದ್ದು, ಹಣದ ಸಹಾಯವನ್ನು ಮಾಡಿದ್ದು ಇದೇ ಲೇಡಿ. 1970ರ ದಶಕದ ಹೊತ್ತಿಗೆ ಅವರು ಭಗವಾನ್ ಶ್ರೀ ರಜನೀಶ್ ಆದರು ಮತ್ತು ಅವರ ಕೊನೆಯ ವರ್ಷಗಳಲ್ಲಿ ಓಶೋ ಆದರು. ಇಸ್ಲಾಂ ಮತ್ತು ಕ್ರಿಶ್ಚಿಯನ್ ಧರ್ಮದಂತಹ ಸಂಘಟಿತ ಮಾನವ ನಿರ್ಮಿತ ಧರ್ಮಗಳನ್ನು ಕಟ್ಟುನಿಟ್ಟಾಗಿ ವಿರೋಧಿಸಿದರು. ಯಾಕಂದರೆ ಓಶೋ ಅವರ ಅಭಿಪ್ರಾಯಗಳಲ್ಲಿ ಈ ಧರ್ಮಗಳು ಆಧ್ಯಾತ್ಮಿಕ ಶಾಂತಿ ಮತ್ತು ಮಧ್ಯಸ್ಥಿಕೆಯನ್ನು ತರಲು ಸಾಧ್ಯವಿಲ್ಲ. ಅವರ ಪ್ರಕಾರ ಧರ್ಮಗಳು ಶಾಂತಿ ಮತ್ತು ಸಂತೋಷವನ್ನು ಪಡೆಯಲು ಸಾಧ್ಯವಾಗದ ಜೇಡರ ಬಲೆ ಇದ್ದಂತೆ ಎಂದು ನೇರವಾಗಿ ವಿರೋಧಿಸಿದರು. ರಜನೀಶ್ ಎಷ್ಟು ದೊಡ್ಡ ಹೆಸರು ಗಳಿಸಿದ್ದರೋ ಅಷ್ಟೇ ಪ್ರಮಾಣದಲ್ಲಿ ಆಸ್ತಿಯನ್ನು ಗಳಿಸಿದ್ದರಂತೆ. ಆಸ್ತಿಯು ಅವರ ನಿಧನದ ಬಳಿಕ ಸಾಕಷ್ಟು ವಿವಾದಕ್ಕೂ ಕಾರಣವಾಗಿತ್ತು. ರಜನೀಶ್ ಅವರು ಬದುಕಿನ ಉತ್ತುಂಗ ಕಾಲದಲ್ಲಿದ್ದಾಗ ಸಾಕಷ್ಟು ವಿಲಾಸಿ ಜೀವನವು ಅದರೊಂದಿಗೆ ತಳುಕು ಹಾಕಿಕೊಂಡಿತ್ತು. ರೋಲ್ಸ್ ರಾಯ್ಸ್ ಕಾರುಗಳೆಂದರೆ ಬಹಳ ಪ್ರೀತಿಯಂತೆ. ಅವರ ಬಳಿ 80ಕ್ಕೂ ಹೆಚ್ಚು ವಿಲಾಸಿ ಕಾರುಗಳಿದ್ವು ಎನ್ನುತ್ತವೆ ಮೂಲಗಳು. ಅವರಿಗೆ ಇಂತಹ ಉಡುಗೊರೆಗಳನ್ನು ನೀಡಲು ಗಣ್ಯರು ಸಾಲುಗಟ್ಟಿ ನಿಲ್ಲುತ್ತಿದ್ದರು. ಹೀಗೆ ಮೆರೆದಾಡಿದ ಆಧ್ಯಾತ್ಮಿಕ ಚಿಂತಕ ಓಶೋರ ಸಾವು ನಿಜಕ್ಕೂ ದುರಂತವೇ ಎನ್ನಬಹುದೇನೋ. ಯಾಕಂದರೆ ಅವರನ್ನು ಹತ್ಯೆ ಮಾಡಲಾಯಿತು ಅನ್ನೋ ವಿವಾದವೂ ಇದೆ. ಅಲ್ಲದೆ ಅಧಿಕೃತವಾಗಿ ಅಂದರೆ 58ನೇ ವಯಸ್ಸಿನಲ್ಲಿ ರಜನೀಶ್ ಅವರು 19 ಜನವರಿ 1990ರಂದು ಭಾರತದ ಪುಣೆಯಲ್ಲಿನ ಆಶ್ರಮದಲ್ಲಿ ಹೃದಯಾಘಾತದಿಂದ ನಿಧನರಾದರು ಎಂದು ಘೋಷಣೆ ಮಾಡಲಾಗುತ್ತೆ. ಆದರೆ ಅವರ ಸಮುದಾಯವು ಬಿಡುಗಡೆ ಮಾಡಿದ ಹೇಳಿಕೆಯಲ್ಲಿ ಓಶೋಗೆ ಅಮೆರಿಕ ಜೈಲುವಾಸದಲ್ಲಿದ್ದಾಗ ವಿಷ ಪ್ರಾಶನ ಮಾಡಿಸಿದ್ದರಂತೆ. ಸ್ಲೋ ಪಾಯ್ಸನ್ ಸೇವಿಸಿದ ನಂತರ ಓಶೋ, ಈ ದೇಹವೇ ನರಕವೆಂದು ಭಾಸವಾಗುತ್ತಿದೆ, ಈ ದೇಹ ಯಾವಾಗ ಬಿಡುವೆನೋ ಏನೋ ಎಂದು ಉದ್ಗರಿಸಿದ್ದರಂತೆ. ಮತ್ತು ಕೆಲವು ಮೂಲಗಳ ಪ್ರಕಾರ ಅಮೆರಿಕದಲ್ಲಿ 5 ವರ್ಷಗಳ ಕಾಲ ಇದ್ದು 1986ರಲ್ಲಿ ಮುಂಬೈಗೆ ಮರಳುತ್ತಾರೆ. ಪುನಃ ಆಶ್ರಮದಲ್ಲಿದ್ದಾಗ ಓಶೋಗೆ ಇದ್ದಕ್ಕಿದ್ದಂತೆ ಎದೆಯಲ್ಲಿ ಅಸಹಜ ನೋವುಂಟಾಯಿತಂತೆ. ವೈದ್ಯರು ಅವರನ್ನು ಆಸ್ಪತ್ರೆಗೆ ಸೇರಿಸಲು ಮುಂದಾದಾಗ ಓಶೋ ಹೇಳ್ತಾರೆ, ಇಲ್ಲ, ದಯವಿಟ್ಟು ನನ್ನನ್ನು ಹೋಗಲು ಬಿಡಿ. ಜೀವನ ಯಾವಾಗ ಸಂಭವಿಸುತ್ತದೆ ಎಂಬುದನ್ನು ನಿರ್ಧರಿಸುತ್ತೆ. ನಾನು ಕೆಲವು ನಿಮಿಷಗಳಷ್ಟೇ ಈ ದೇಹದಲ್ಲಿರುತ್ತೇನೆ. ಈ ದೇಹವನ್ನು ಬಿಡುವ ಮೊದಲು ನನ್ನ ಸಾವನ್ನ ಹಾಡು ಮತ್ತು ನೃತ್ಯದೊಂದಿಗೆ ಸಂಭ್ರಮದಿಂದ ಆಚರಿಸುವಂತೆ ಹೇಳಿದರಂತೆ. ಹೀಗೆ ಜನವರಿ 19, 1990ರಂದು ಸಂಜೆ 7 ಗಂಟೆಗೆ ಓಶೋ ಇಹಲೋಕವನ್ನು ತ್ಯಜಿಸ್ತಾರೆ. ಅವರ ಪಾರ್ಥಿವ ಶರೀರವನ್ನು ಬುದ್ಧ ಸಭಾಂಗಣದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಯಿತು. ನಂತರ ಅಗ್ನಿ ಸ್ಪರ್ಶ ಮಾಡಿ ದಹನ ಮಾಡಲಾಗುತ್ತೆ. ಅವರ ಚಿತಾಭಸ್ಮವನ್ನ ಪುಣೆಯ ಆಶ್ರಮದಲ್ಲಿರುವ ಲಾವೋತ್ಸು ಹೌಸ್ನಲ್ಲಿ ಹೊಸದಾಗಿ ನಿರ್ಮಿಸಲಾದ ಮಲಗುವ ಕೋಣೆಯಲ್ಲಿ ಇರಿಸಲಾಗುತ್ತೆ. ರಜನೀಶ್ ಹೇಳಿದಂತೆ, ನಾನು ಎಂದಿಗೂ ಹುಟ್ಟಲ್ಲ, ಎಂದಿಗೂ ಸಾಯಲ್ಲ ಎಂದೇ ಬರೆಯಲಾಗಿದೆ. ಇಂದಿಗೂ ಅವರ ಸಾವು ಅತ್ಯಂತ ನಿಗೂಢವಾಗಿಯೇ ಉಳಿದು ಬಿಟ್ಟಿದೆ. ಇವಿಷ್ಟು ಓಶೋ ಕುರಿತಾದ ಕೆಲವೊಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.